ವೀಕ್ಷಕ ನಮಸ್ಕಾರ. ಇದು ಬನ್ನೂರು ಕೆರೆ ಹೆಗ್ಗೆರೆ ಇರೋ ಮೇಲಿರೋಂಥ ಒಂದು ಲೈಟ್ ಕಂಬಗಳು ಅವ್ಯವಸ್ಥೆ ಹೆಂಗಿದೆ ನೋಡಿ. ಎರಡೂ ಕೂಡ ಮಧ್ಯೆ ಇರೋವಂಥದ್ದೊಂದು ಲೈಟ್ ಕಂಬ ತಾವು ನೋಡ್ತಾ ಇದ್ದೀರಾ ನೋಡಿ ಹೆಂಗಿದೆ. ಇದನ್ನ ಅತ್ತಾಚಿರವಾಗಿ ಏನನ್ನ ಇಲ್ಲಿ ಹಸುಗಳು ಮೇಯಿಸ್ತಾ ಇರ್ತಾರೆ, ಕುರಿ ಮೇಯಿಸ್ತಾ ಇರ್ತಾರೆ, ಮತ್ತು ಎಲ್ಲ ಕೂಡ ಕೆರೆ ಅಕ್ಕಪಕ್ಕ ಓಡಾಡ್ತಾ ಇರ್ತಾರೆ. ಇದೇನ ಕಂಬ ಏನಾನ ಕಟ್ಟಾಗಿ ಬಿದ್ದರೆ ಆಯಿತಾ, ಯಾರು ಸಾಯ್ತಾರೋ ಹೇಳೋಕ್ಕಾಗಲ್ಲ ನೋಡಿ. ಇದು ಬನ್ನೂರು ಹೆಗ್ಗೆರೆದು ಇದು ಕಥೆಯಾಗಿರೋದು ನೋಡಿ. ಅದೇ ಥರ ಕಂಬಗಳು ಇನ್ನೂ ಸುಮಾರಿದೆ ಅಲ್ಲ ವಾಲಿರೋದು. ಅದನ್ನು ಇವರು KBB ಟೈಟ್ ಮಾಡಿ ನೀಟಾಗಿ ಕಂಬನ ಸ್ಟಡಿ ಮಾಡಿ ನಿಲ್ಲಿಸ್ಬೇಕು. ಇಲ್ಲ ಅಂತಂದರೆ ಒಂದೇನ ಮಳೆ ಬಂತು ಅಂತಂದರೆ ಜೋರು ಮಳೆ ಎಲ್ಲ ಬಿದ್ದೋಗುತ್ತೆ. ಬಿದ್ದೋಗದಿರಲಿ ಯಾರ ಮೇಲೆ ಬೀಳುತ್ತೆ ಹೇಳೋಕ್ಕಾಗಲ್ಲ. ತಾವು ನೋಡ್ತಾ ಇದ್ದೀರಾ ಇಲ್ಲಿ ಇದು ಬನ್ನೂರು ಕೆರೆ ಹೆಗ್ಗೆರೆ. ದಯವಿಟ್ಟು KBB ಇದನ್ನು ಅಲ್ಲೇ ಆಲ್ರೆಡಿ ಈಗ ಈ ವಿಚಾರ ಗೊತ್ತಿದೆ ಅವ್ರಿಗೆ, ಈ ಥರ ಇದೆ ಇದ್ರ ಮೇಲೆ ಅಂತ. ಆದರೂ ಕೂಡ ಅವರು ಏನು ಗಮನ ಹರಿಸಿಲ್ಲ ಬನ್ನೂರು KBB ಇಲಾಖೆಯವರು. ನೋಡಿ ಇಲ್ಲಿ ಈ ಥರ ಕಂಬ ಇನ್ನೇನು ಬೀಳೋ ಸ್ಥಿತಿಲಿದೆ. ಬಿದ್ದರೆ ಅದು ಇಲ್ಲಿರೋಂಥ ರೈತ ಭಾಗದ ಜನದ ಮೇಲೆ ಬೀಳುವಂಥದ್ದು. ಯಾಕೆಂದರೆ ತುಂಬ ಅವಘಡ ಆಗ್ತಾಯಿದೆ. ತುಂಬ ಅವಘಡ ಆಗಿ ಇವತ್ತು KBB ಇಲಾಖೆಯಲ್ಲಿ ಎಷ್ಟೋ ಜನ ನಿರ್ಲಕ್ಷ್ಯ ವಹಿಸೋದ್ರಿಂದ ಈ ಥರ ಆಗ್ತಾಯಿದೆ. ಜೊತೆಗೇನು ಅಂತಂದರೆ ವೈರ್ ಕಟ್ಟಾಗಿ ಬಿದ್ದರೆ ಗೊತ್ತಾಗಲ್ಲ. ಈ ಒಂದು ಏನು ಇದಿದೆ ಇಲ್ಲಿ ಎಲ್ಲ ಜಂಗಲ್ ಬೆಳ್ಕೊಂಡಿದೆ, ಗೊತ್ತಾಗಲ್ಲ. ಯಾರನ್ನ ಅಚಾನಕ್ಕಾಗಿ ಕುರಿ ಮೇಯಿಸೋರು ಮತ್ತು ಏನು ಪಶುಪಾಲನೆಯವ್ರು ಬಂದರೆ ರೈತರು ಸಾಯಿದಂತೂ ಗ್ಯಾರಂಟಿ. ಆ ಥರ ಸುಮಾರುಗಳಾಗಿದೆ ಮೈಸೂರು ಜಿಲ್ಲೆಯಲ್ಲಿ. ಇಲ್ಲೂ ಕೂಡ ಆಗೋದು ಬೇಡ ಅಂತ ಹೇಳ್ತಾ ಇದನ್ನು ದಯವಿಟ್ಟು ರೆಡಿ ಮಾಡಬೇಕು KBB ಇಲಾಖೆಯವರು. ತುಂಬ ವರ್ಷಗಳಿಂದ ಇದೇ ಥರ ಇದೆ. ಈಗ ಮಳೆಗಾಲ ಆದ್ದರಿಂದ ಯಾವಾಗ ಅದು ಜಾರು ಬೀಳುತ್ತೆ ಹೇಳೋಕ್ಕಾಗಲ್ಲ ನೋಡಿ. ತುಂಬ ಅದು ಅದರಲ್ಲೂ ಈ ಕಂಬ ಅಂತೂ ಸಿಕ್ಕಾಪಟ್ಟೆ ಡೇಂಜರಲ್ಲಿದೆ. ತಾವು ನೋಡ್ತಾ ಇದ್ದೀರಾ ಇದನ್ನು. ಇದೆಲ್ಲ ಸಾರ್ವಜನಿಕ ಹೇಳಿದ್ಮೇಲೆ ನಾವು ಸುದ್ದಿ ಮಾಡೋದು. ಅವ್ರು ಹೇಳಿದ್ಮೇಲೆ ಸುದ್ದಿ ಮಾಡ್ತೀವಿ, ಸಂಬಂಧಪಟ್ಟಂಥ ಇಲಾಖೆಗೆ ಮಾಹಿತಿ ಕೊಡ್ತೀವಿ. ರೆಡಿ ಮಾಡೋದು ಬಿಡೋದು ಅವ್ರ ಇಷ್ಟ, ನಾವೇನು ಮಾಡೋಕ್ಕಾಗಲ್ಲ. ಮಾಧ್ಯಮದಲ್ಲಿರೋರೇ ಇವತ್ತು ಇದನ್ನು ರೆಡಿ ಮಾಡಬೇಕು ಅಂತ ಮಾಹಿತಿ ಕೊಡ್ತಾ ಇರೋದು ಸಾರ್ವಜನಿಕರೇ.